ಹಲೋ ವೀಕ್ಷಕರೇ, ನಮಸ್ಕಾರ. ನಾನಿಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಕರ್ನಾಟಕದ ಸ್ಪೆಷಲ್ ಸೊಪ್ಪಿನ ಬಸ್ಸಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಭಾನುವಾರ ರಜೆ ಇರೋದ್ರಿಂದ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಕೂಡ ಮಾಡೋದಿಲ್ಲ. ಡೈರೆಕ್ಟಾಗಿ 10 ಗಂಟೆ ಅಥವಾ 11 ಗಂಟೆ ಅಷ್ಟೊತ್ತಿಗೆ ಮುದ್ದೆ, ಅನ್ನ, ಸಾಂಬಾರು ಏನಾದರೂ ಮಾಡ್ತೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸೊಪ್ಪಿನ ಬಸ್ಸಾರಿನ ಜೊತೆ ಸ್ವಲ್ಪ ತುಪ್ಪ, ಬಿಸಿ ಬಿಸಿ ಮುದ್ದೆ ಇದ್ದರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾನಿಲ್ಲಿ ಊರಿಂದ ತೊಗೊಂಡು ಬಂದಿದ್ದು 3-4 ಕಟ್ಟು ಸಬ್ಬಸಿಗೆ ಸೊಪ್ಪಿತ್ತು. ಈ ಸಬ್ಬಸಿಗೆ ಸೊಪ್ಪನ್ನು ಬಳಸಿಬಿಟ್ಟು ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡೋದನ್ನು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ನಾನಿಲ್ಲಿ 3/4 ಕಪ್ಪಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪಿಗೆ ಹಸಿ ಕಾಳಿದ್ರೆ ಚೆನ್ನಾಗಿರುತ್ತೆ. ಹಸಿ ಕಾಳಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಣ ಹೆಸರು ಕಾಳನ್ನೇ ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ಸ್ವಲ್ಪ ಬೇಯಿಸ್ಕೊಂಡು ಬಿಸಿನೀರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಇಲ್ಲಿ ಇದಕ್ಕೆ ಸ್ವಲ್ಪ ಅಲಸಂದೆ ಕಾಳನ್ನು ತಗೊಳ್ಳೋಣ. ಅಲಸಂದೆ ಕಾಳು ಮತ್ತು ಹೆಸರು ಕಾಳು ಹಾಕಿ ಮಾಡಿದರೆ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಆದ್ದರಿಂದ ಇಲ್ಲಿ ಅಲಸಂದೆ ಕಾಳನ್ನು ಕೂಡ ತಗೊಳ್ಳೋಣ. ಹೆಸರು ಕಾಳನ್ನು ಒಂದು ಅರ್ಧದಷ್ಟು ಬೇಯಿಸ್ಕೊಳ್ಳೋಣ. ಅರ್ಧ ಹೆಸರು ಕಾಳು ಬೆಂದ ಮೇಲೆ ಇದಕ್ಕೆ ಇಲ್ಲಿ ತೆಗೆದಿಟ್ಕೊಂಡಿರೋಂತಹ ಅಲಸಂದೆ ಕಾಳನ್ನು ಕೂಡ ಹಾಕೋಣ. ಈ ಅಲಸಂದೆ ಕಾಳು ಮತ್ತು ಹೆಸರು ಕಾಳು ಎರಡೂ ಕೂಡ ಒಂದು 3/4 ಭಾಗ ಬೇಯಬೇಕು. 3/4 ಭಾಗ ಬೆಂದ ಮೇಲೆ ನಾವು ಸಬ್ಬಸಿಗೆ ಸೊಪ್ಪನ್ನು ಸೇರಿಸಬೇಕು. ಕುಕ್ಕರಲ್ಲೇ ಬೇಯಿಸ್ಕೋಬೋದು. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಹೆಸರು ಕಾಳು ಮತ್ತು ಅಲಸಂದೆ ಕಾಳಿನ ಬೇಳೆ ಏನಿರುತ್ತೆ ಅದೆಲ್ಲದೂ ಕೂಡ ಫುಲ್ಲು ಮೆತ್ತಗೆ ಬೆಂದ್ಬಿಡುತ್ತೆ. ಆದ್ದರಿಂದ ನಾವಿಲ್ಲಿ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ. ಇದೆರಡೂ ಕೂಡ 3/4 ಭಾಗ ಬೆಂದಿದೆ. ಈಗ ನಾವು ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಸಬ್ಬಸಿಗೆ ಸೊಪ್ಪಿಗೆ ಜಾಸ್ತಿ ನಾವು ನೀರು ಹಾಕಿ ಬೇಯಿಸಬಾರ್ದು. ಸ್ವಲ್ಪ ಅದೆಷ್ಟು ಫಸ್ಟಿಗೆ ಎಷ್ಟು ನೀರಿರುತ್ತೆ ಅಷ್ಟೇ ನೀರು ಸಾಕು. ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಬಿಟ್ಟು ನಾವು ಸೊಪ್ಪನ್ನು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಸೊಪ್ಪನ್ನು ಜಾಸ್ತಿ ಬೇಯಿಸಿರೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ 1-2 ನಿಮಿಷ ಮಾತ್ರ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. ಜಾಸ್ತಿ ಬೇಯಿಸಿದ್ರೆ ಕಾಳು ಸೊಪ್ಪು ಎಲ್ಲದೂ ಕೂಡ ಮೆತ್ತಗೆ ಮುದ್ದೆ ಆಗುತ್ತೆ. ಹಾಗಾಗಿ 1-2 ನಿಮಿಷ ಬೇಯಿಸಿದರೆ ಸಾಕು. ನೆಕ್ಸ್ಟ್ ಇದಕ್ಕೆ 1-2 ನಿಮಿಷ ಆದಮೇಲೆ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚೋಣ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸೊಪ್ಪು ಕಾಳು ಎಲ್ಲ ಉಪ್ಪನ್ನು ಕೂಡ ಅಬ್ಸರ್ವ್ ಮಾಡಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಈ ಸೊಪ್ಪು ಮತ್ತು ನೀರನ್ನು ಎರಡನ್ನೂ ಕೂಡ ಬೇರೆ ಬೇರೆ ಮಾಡ್ಕೊಳ್ಳೋಣ. ಬೇರೆ ಬೇರೆ ಮಾಡಿಬಿಟ್ಟು ಒಂದು 5 ನಿಮಿಷ ಅಥವಾ 10 ನಿಮಿಷ ಆರೋದಕ್ಕೆ ಬಿಡೋಣ. ನೆಕ್ಸ್ಟ್ ಈ ಕಡೆ ನಾವು ಸಾಂಬಾರಿಗೆ ಏನೇನು ಮಸಾಲೆ ಬೇಕೋ ಆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 4-5 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, 2 ಅಥವಾ ಚಿಕ್ಕದಾದರೆ 2, ದೊಡ್ಡದಾದರೆ 1 ಈರುಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಯಾಕೆಂದರೆ ಹಸಿ ವಾಸನೆ ಹೋಗಲಿ ಅಂತ. ಇದು ನಾನು ಸಾಂಬಾರನ್ನ ಜಾಸ್ತಿ ಕುದಿಸೋದಿಲ್ಲ, ಹಾಗಾಗಿ ಹಸಿ ವಾಸನೆ ಹೋಗಲಿ ಅಂತ ಮುಂಚೆನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು. ಬಸ್ಸಾರಿಗೆ ಹುಣಸೆಹಣ್ಣು ತುಂಬ ಇಂಪಾರ್ಟೆಂಟು. ಹುಣಸೆಹಣ್ಣು ಬಸ್ಸಾರಿಗೆ ಸಖತ್ ಟೇಸ್ಟನ್ನು ಕೂಡ ಕೊಡುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹುಣಸೆಹಣ್ಣು ಹಾಕ್ಬೋದು, ಇಲ್ಲ ಅಂದರೆ ಸ್ವಲ್ಪ ಮಾತ್ರ ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಕಾಳೇನಿದೆ, ಸೊಪ್ಪಿನ ಕಾಳೇನಿದೆ, ಆ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪಿನ ಕಾಳನ್ನು ಸ್ವಲ್ಪ ಹಾಕೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ನಾವು ಸ್ವಲ್ಪ ನೀರನ್ನು ತಗೊಳ್ಳೋಣ. ನೀರು ನಾವಿಲ್ಲಿ ಎಕ್ಸ್ಟ್ರಾ ನೀರೇನು ಬೇಡ. ಕಾಳು ಮತ್ತು ಸೊಪ್ಪು ಬೇಯಿಸಿದ ನೀರು ಏನಿರುತ್ತೆ ಅದೇ ನೀರನ್ನು ಹಾಕಿಬಿಟ್ಟು ಒಂದು ಮಿಕ್ಸರ್ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಕಾಳು ಹೇಗೆ ಮಾಡೋದು ಅಂತ ಹೇಳೋಣ. ಸ್ವಲ್ಪ ಎಣ್ಣೆ ಬಿಡಿ. ನಾನು ಅವಾಗೇನು ಫ್ರೈ ಮಾಡ್ಕೊಂಡಿದ್ದು ಬಾಣಲಿ ಇತ್ತು ಆ ಬಾಣಲಿನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಡಿ. ನೆಕ್ಸ್ಟ್ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಅಂದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಕಾಳಿಗೆ ಟೇಸ್ಟ್ ಕೂಡ ಬರುತ್ತೆ. ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು, ಆದರೆ ನಾವು ಯಾವಾಗಲೂ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು. ಸ್ವಲ್ಪ ಕರಿಬೇವು ಹಾಕಿಬಿಟ್ಟು 2 ಮೀಡಿಯಮ್ ಸೈಜಿಗೆ ಹೆಚ್ಚಿದ ಈರುಳ್ಳಿ ಹಾಕಬೇಕು. ತುಂಬ ಉದ್ದುದ್ದ ಹೆಚ್ಚು ಚೆನ್ನಾಗಿರಲ್ಲ, ತುಂಬ ಸಣ್ಣಗೆ ಹೆಚ್ಚಿದ್ರು ಕೂಡ ಚೆನ್ನಾಗಿ ಬರಲ್ಲ. 2 ಮೀಡಿಯಮ್ ಸೈಜ್ ಹೆಚ್ಚಿದ ಈರುಳ್ಳಿನ ಕೂಡ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಮಸಾಲೆ ಕೂಡ ಹಾಕೋಣ. ಏನು ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಆ ಮಸಾಲೆನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಬಸ್ತಿ ಇಟ್ಕೊಂಡಿರೋ ಅಂತಹ ಕಾಳೇನಿದೆ ಈ ಕಾಳನ್ನು ಈ ಒಗ್ಗರಣೆಗೆ ಸೇರಿಸಬೇಕು. ಒಗ್ಗರಣೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೋಬೇಕು. ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಕೊಬ್ಬರಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೋಬೋದು. ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಕಾಳು ಸಖತ್ ಟೇಸ್ಟಿಯಾಗಿ ಬರುತ್ತೆ. ತಿನ್ನೋದಕ್ಕೆಲ್ಲ ಕೂಡ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಕೂಡ ತುಂಬ ಇಷ್ಟಪಟ್ಟು ಚೆನ್ನಾಗಿ ಕಾಳನ್ನು ತಿಂತಾರೆ. ಹಾಗಾಗಿ ಕೊಬ್ಬರಿ ತುರಿನ ಹಾಕಲೇಬೇಕು, ಕಂಪಲ್ಸರಿ ಕೊಬ್ಬರಿ ತುರಿನ ಹಾಕಲೇಬೇಕು. ನೆಕ್ಸ್ಟ್ ಈ ಕಡೆ ನಾವು ಸಾಂಬಾರನ್ನ ಮಾಡ್ಕೊಳ್ಳೋಣ.
ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಇದೆ, ಆ ಮಸಾಲೆ ಮತ್ತು ಏನೋ ಸಪ್ರೇಟ್ ಮಾಡ್ಕೊಂಡಿರೋ ನೀರಿದೆ, ಆ ಮಸಾಲೆನ ಆ ನೀರಿಗೆ ಮಿಕ್ಸ್ ಮಾಡೋಣ. ಸೇರಿಸ್ಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ಜಾಸ್ತಿ ನೀರನ್ನು ಎಕ್ಸ್ಟ್ರಾ ನೀರು ಹಾಕೋಂಥ ಅವಶ್ಯಕತೆ ಏನಿರೋದಿಲ್ಲ. ಯಾಕೆ ಅಂದರೆ ಸೊಪ್ಪು ಬೇಯಿಸಿದ ನೀರಿರುತ್ತಲ್ಲ ಅದೇ ನೀರು ಸಾಕಾಗಿರುತ್ತೆ ಸಾಂಬಾರಿಗೆ. ಸಾಂಬಾರನ್ನ ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ, ಹುಳಿ ಖಾರ ಎಲ್ಲದು ಕೂಡ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಹಾಕಿದರೆ ಸಾಂಬಾರೀಗ ರೆಡಿ. ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಚಳಿಗೆ ಈ ಬಸ್ಸಾರು ಸೂಪರಾಗಿರುತ್ತೆ. ಸೊಪ್ಪಿನ ಬಸ್ಸಾರು, ಪಲ್ಯ, ತುಪ್ಪ ಹಾಗೂ ಮುದ್ದೆ ಈ ಚಳಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ಚಳಿಗೆ ಬಿಸಿ ಬಿಸಿ ಮುದ್ದೆ ಜೊತೆ ಬಸ್ಸಾರು ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.